ಭಗವಂತ ಪ್ರತಿಯೊಂದು ಮಗುವಿನಲ್ಲಿ ಅದ್ಭುತ ಪ್ರತಿಭೆಯನ್ನು ತುಂಬಿರುತ್ತಾನೆ. ಈ ಪ್ರತಿಭೆಯನ್ನು ಗುರುತಿಸಿಕೊಂಡು ಆ ದಿಶೆಯಲ್ಲಿ ಸಾಗಿದರೆ ಉತ್ತಮ ಜೀವನ ರೂಪಿಸಿಕೊಳ್ಳಬಹುದೆಂದು ಕನ್ಯಾಡಿಯ ಶ್ರೀರಾಮ ಕ್ಷೇತ್ರದ ಸದ್ಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನುಡಿದರು. ಕುಮಟಾ ತಾಲೂಕು ಆರಿಈಡಿಗ ನಾಮಧಾರಿ ಸಂಘದ ವತಿಯಿಂದ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕನ್ಯಾಡಿಯ ಶ್ರೀರಾಮ ಕ್ಷೇತ್ರದ ಸದ್ಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಆಶೀರ್ವಚನ ನೀಡಿದ ಶ್ರೀಗಳು, ಪಾಲಕರು ತಮ್ಮ ಪಕ್ಕದ ಮನೆ ಹುಡುಗ ಡಾಕ್ಟರ್ ಆದರೂ, ಇನ್ನೋರ್ವ ಡಿಸಿ ಆದರೂ ನೀನು ಕೂಡ IAS IPS ಅಧಿಕಾರಿಯಾಗಬೇಕೆಂದು ಮಕ್ಕಳ ಮೇಲೆ ತೀವ್ರ ಒತ್ತಡ ಹೇರುವ ಕಾರ್ಯ ಮಾಡಬಾರದು. ಇಂಥ ಒತ್ತಡಗಳಿಗೆ ಗುರಿಯಾಗುವ ಮಕ್ಕಳು ಸಮಾಜದಿಂದಲೇ ಕಳೆದು ಹೋಗುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಭಗವಂತ ಪ್ರತಿಯೊಂದು ಮಗುವಿನಲ್ಲೂ ಒಂದು ವಿಶೇಷ ಶಕ್ತಿಯನ್ನ ತುಂಬಿರುತ್ತಾನೆ. ಮಗುವಿನಲ್ಲಿರುವ ಆ ಶಕ್ತಿಯನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಸಾಧನೆಗೈಯುವಂತೆ ಪ್ರೋತ್ಸಾಹ ನೀಡಿದರೆ ಖಂಡಿತ ಯಶಸ್ಸು ಲಭಿಸುತ್ತದೆ. ಹಾಗಾಗಿ ಪಾಲಕರು ತಮ್ಮ ಮಕ್ಕಳಿಗೆ ಸನ್ಮಾರ್ಗವನ್ನು ತೋರುವ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು. ಸಮಾಜದೊಂದಿಗೆ ಕೂಡಿ ಬಾಳುವ ವ್ಯಕ್ತಿತ್ವವನ್ನು ರೂಪಿಸುವ ಮೂಲಕ ಸಮಾಜವನ್ನು ಬಲಪಡಿಸುವ ಕಾರ್ಯ ಮಾಡಬೇಕು. ಮಕ್ಕಳು ಕೂಡ ತಮ್ಮ 20 ವರ್ಷಗಳ ಅವಧಿಯನ್ನ ಕಠಿಣ ಶ್ರಮದೊಂದಿಗೆ ಸಾಧನೆ ಪಥದಲ್ಲಿ ಸಾಗಿದರೆ ಮುಂದಿನ ದಿನಗಳಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ವಿದ್ಯೆಯ ಮೂಲಕವೇ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುವುದರಿಂದ ಅಧ್ಯಯನಶೀಲರಾಗಿ ನಿರೀಕ್ಷಿತ ಗುರಿಯನ್ನ ಸಾಧಿಸುವಂತವರಾಗಿ ಎಂದು ಶ್ರೀಗಳು ಹಾರೈಸಿದರು. ಇವತ್ತು ನಿಮ್ಮಲ್ಲಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿಗಳನ್ನು ಒಂದಷ್ಟು ಇಂಗ್ಲಿಷ್ ಮಾತಾಡ್ತೀರಿ, ಫ್ಲೈಟ್ನಲ್ಲಿ ತಿರುಗಾಡ್ತೀರಿ, ತಿಂಗಳಿಗೆ 4 ಲಕ್ಷ 5 ಲಕ್ಷ ಸಂಬಳ ಪಡ್ಕೊಳ್ತೀರಿ. ಆದರೆ ವ್ಯಾಲ್ಯೂಸ್ ಏನು ಗೊತ್ತಿಲ್ಲ. ನಮ್ಮಲ್ಲಿರ್ತಕ್ಕಂಥ ಪೇರೆಂಟ್ಗಳಿಗೆ ನಿಮಗೆ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಪಾಪ ಮಕ್ಕಳಿಗೆ ಏನು ಗೊತ್ತಾಗ್ತದೆ ವ್ಯಾಲ್ಯೂಸ್? ಅವ್ರು ತಿಳ್ಕೊಂಡಿದ್ದಾರೆ, ನಾನು IAS ಆಗಬೇಕು, ICS ಆಗಬೇಕು, ತಿಂಗಳಿಗೆ 4 ಲಕ್ಷ ಸಂಬಳ ಸಿಗಬೇಕು, ದೊಡ್ಡ ಬಂಗ್ಲೆಯಲ್ಲಿ ಇರಬೇಕು, ಇದೇ ಜೀವನ ಅಂತ ಆಗಿದೆ. ಬೆಂಗಳೂರಿನಲ್ಲಿರ್ತಕ್ಕಂಥ ನಾನು ಯಾರಾದರೂ ಜುಡಿಷಿಯಲ್ ಪರ್ಸನ್ ಮಾಡಿಸಿದ್ರೆ ಗೊತ್ತಾಗ್ತದೆ, ನಮ್ಮ ಅರ್ಜುನ ಆಗಿದ್ದಾರೆ. ಅಲ್ಲಿ ಐವಿ ಎಜುಕೇಟ್ಗಳ ಮಧ್ಯೆ ಭಿನ್ನವಾದವರು. ನಮ್ಮೊಟ್ಟಿಗೆ ಬಂದಂತ ಅನೇಕ ಜುಡಿಷಿಯಲ್ ಜಡ್ಜ್ಗಳಿದ್ದಾರೆ. ಒಂದು 25-30 ಜುಡಿಷಿಯಲ್ ಸಪರೇಷನ್ಗೆ ಅರ್ಜಿ ಗುಜರಾಯಿಸಿಕೊಂಡಿದ್ದಾರೆ. ಎಷ್ಟು 1 ಲಕ್ಷ 2 ಲಕ್ಷ ಸಂಬಳ ಸಿಗುವಂತ ನೀವು ಮಾತಾಡುವಂತ ವಿದ್ಯಾವಂತರು, ಈಗ ಮಾತಾಡುವಂತ ವಿದ್ಯಾವಂತರಿಗೆ ಸಿಟ್ಟು ಬರ್ತದೆ, ನೋವು ಆಗ್ತದೆ. ವಿದ್ಯಾವಂತ ಹೇಳಲ್ಪಟ್ಟವ್ರು ಯಾರು ಆಗ್ಬೋದಾ? ವ್ಯಾಲ್ಯೂಸ್ ಡೌನ್ಫಾಲ್ ಆಗ್ಬೋದಾ? ಅಲ್ಲಿ 25 ವರ್ಷದ 30 ವರ್ಷದವರಿಗೆ ಸಪರೇಷನ್ ಜುಡಿಷಿಯಲ್ ಸಪರೇಷನ್ಗೆ ಅರ್ಜಿ ಹಾಕ್ತಾರೆ, ಡೈವರ್ಸ್ ಕೇಸಿಗೆ. ಇದು ಅರ್ಥ ಏನು? ವಿದ್ಯೆ ಅಂದ್ರೆ ಇಂಗ್ಲಿಷ್ ಮಾತಾಡೋದು, ಹಿಂದಿ ಮಾತಾಡೋದು, ಸರ್ಟಿಫಿಕೇಟ್ ವಿದ್ಯೆ ಅಂತ ಹಾಕೋದಿಲ್ಲ. ದೇವರು ಓನ್ಲಿ ಲಿಟ್ರೇಟ್ಸ್ ಅಂತ ಇರ್ತದೆ, ಅಕ್ಷರಸ್ಥರು. ಶಿಕ್ಷಣ ಅಂದ್ರೆ ನಿನ್ನನ್ನು ನೀನು ಪೂರ್ಣ ಪ್ರಮಾಣದಲ್ಲಿ ಪ್ರೀತಿ ಮಾಡಿ ನಿನ್ನ ಸಮಾಜವನ್ನು ಸಂಘಟಿಸಿ ಇನ್ನೊಂದು ಸಮಾಜದಲ್ಲಿರ್ತಕ್ಕಂಥ ಆದರ್ಶತೆಗಳನ್ನು ನಾವು ತಗೊಳ್ಳಬೇಕು. ಒಂದು ಸಮಾಜ ಮುಂದೆ ಹೋಗಿದೆ ಅಂತಂದ್ರೆ ಅದು ತುಂಬಾ ಆದರ್ಶವಾಗಿ ತುಂಬಾ ಅದಕ್ಕೆ ತನ್ನಂತ ಬಲಿ ಕೊಟ್ಟಿದೆ. ಇಲ್ಲಿ ಹೇಳಿದ್ರು, ಇಲ್ಲಿ ಕೂತವರು ಸುಮ್ಮನೆ ಕೂಡಲಿಲ್ಲ, ಅವರು ಅದಕ್ಕೆ ತನ್ನಂತ ಅರ್ಪಿಸಿಕೊಂಡಿದ್ದಾರೆ. ಒಂದು ಎತ್ತರತೆಯನ್ನು ಪಡೆಯಬೇಕಾದ್ರೆ ಬೆಂಕಿಯಲ್ಲಿರ್ತಕ್ಕಂಥ ಕಟ್ಟಿಗೆ ತಾನು ಹಾಕಬೇಕಂತೆ. ಈ ದೇಶ ಸಂಸ್ಕಾರ ಪರಂಪರೆಯಲ್ಲಿ ಎತ್ತರವತೆಯನ್ನು ಕಂಡವರು ಈಗಾಗಲೇ ನಮ್ಮವರು ಹೇಳಿದ್ರು. GST ಸಮಾಜ ಮೊದಲಿನವರು ಇದ್ದಾರೆ. ಗುರುಭಕ್ತಿ ಇರ್ಬೋದು, ಸಂಸ್ಕಾರ ಇರ್ಬೋದು, ತುಂಬಾ ಎತ್ತರತೆ ಪಡೆದರು. ಜನಸಂಖ್ಯೆ ಕಮ್ಮಿ ಕೂಡ ಇರ್ಬೋದು, ಆದರೆ ಮೌಲ್ಯಗಳು, ಅಧ್ಯಾತ್ಮ ಇರ್ಬೋದು, ಸಾಧನೆ ಇರ್ಬೋದು, ಗುರುಭಕ್ತಿ ಇರ್ಬೋದು, ಸಮಾಜ ಇರ್ಬೋದು, ಸಂಘಟನೆ ಹೇಗೆ ಮಾಡಬೇಕು ಅಂತ ತೋರಿಸಿಕೊಟ್ಟಂತಹ ಸಮಾಜಗಳು GST ಇರ್ಬೋದು, ಬ್ರಾಹ್ಮಣ ಸಮಾಜ ಇರ್ಬೋದು. ಅವರು ತಮ್ಮ ಬುದ್ಧಿಶಕ್ತಿಯಿಂದ ಜ್ಞಾನವನ್ನು ಆಕ್ಯುಪೈ ಮಾಡಿದ್ದಾರೆ, ಅಡ್ಡದಾರಿಯಿಂದಲ್ಲ. ಆಗಿರುವಾಗ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮತೆಗಳನ್ನು ಕೂಡ ನಾವು ಪಾಲಿಸಬೇಕು. ಅವರನ್ನು ನಾವು ಪ್ರೀತಿ ಮಾಡಿ, ತನ್ನ ಮನೆಯನ್ನು ಪ್ರೀತಿ ಮಾಡಿ, ಸಮಾಜವನ್ನು ಪ್ರೀತಿ ಮಾಡಿ, ಗುರುಗಳನ್ನು ಪ್ರೀತಿ ಮಾಡಿ, ಭಗವಂತನನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರೀತಿ ಮಾಡಿ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಶಿರಸಿಯ DYSP ರವಿ ಡಿ ನಾಯ್ಕ್ ಮಾತನಾಡಿ, ಸಾಧನೆ ಎನ್ನುವುದು ಯಾರ ಸ್ವತ್ತು ಅಲ್ಲ, ಯಾರು ಬೇಕಾದರೂ ಕಠಿಣ ಪರಿಶ್ರಮದಿಂದ ಪಡೆಯಬಹುದು. ಸಾಧಕನಿಗೆ ಶಿಸ್ತು, ವಿನಯ, ನಿರ್ದಿಷ್ಟ ಗುರಿ ಸಾಧಿಸುವ ಛಲವಿರಬೇಕು. ಹಾಗಾದರೆ ಮಾತ್ರ ಸಾಧನೆಯ ಯಶಸ್ಸು ತಲುಪಲು ಸಾಧ್ಯ. ವಿದ್ಯಾರ್ಥಿಗಳು SSLC PUC ಮುಗಿದ ತಕ್ಷಣ ಉನ್ನತ ವ್ಯಾಸಂಗದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೋಗ್ಯ ತರಬೇತಿಯ ಜೊತೆಗೆ ಸಕಲ ಸಿದ್ಧತೆಯೊಂದಿಗೆ ಪರೀಕ್ಷೆ ಎದುರಿಸಿದರೆ ಖಂಡಿತ ಉತ್ತಮ ಸ್ಥಾನಕ್ಕೇರಲು ಸಾಧ್ಯ. ಆ ನಿಟ್ಟಿನಲ್ಲಿ ಸಮಾಜದ ವಿದ್ಯಾರ್ಥಿಗಳು ಕಾರ್ಯಪ್ರವೃತ್ತರಾಗಬೇಕು. ನಮ್ಮಿಂದಾಗುವ ಎಲ್ಲ ಸಹಾಯ ಸಹಕಾರ ಸದಾ ನೀಡಲು ಸಿದ್ಧರಿದ್ದೇವೆ ಎಂದರು. ಮೋಟಿವೇಶನ್ ಆಗಬೇಕು. ಅವರು ಇನ್ನೂ ಹೆಚ್ಚಿನ ಸಾಧನೆ ಕಲಿಯಲಿಕ್ಕೆ ಪ್ರೋತ್ಸಾಹ ಆಗಬೇಕು. ಸಾಧನೆ ಅನ್ನೋದು ಯಾರ ಒಂದು ಸ್ವತ್ತಲ್ಲ. ಯಾವ ಸಾಧನೆಗೆ ಯಾವಾಗಲೂ ಮೊದಲು ಹೇಳ್ತಾರೆ, ಸಾಧನೆ ಮಾಡಲಿಕ್ಕೆ ಯಾವ ಒಂದು ಬ್ಯಾರಿಯರ್ಸ್ ಇರೋದು, ಏನೇ ಬ್ಯಾರಿಯರ್ಸ್ ಇರೋದು, ನಾವೇ ಬೇರೆ
ಈಗೋನೇ ಬೇರೆ, ಸಹಮಾನ ಅದು ನಮ್ಮ ಕೈಯಲ್ಲಿ. ಅದು ಇಲ್ಲ ಅಂದರೆ ಸ್ಕೈ ಇಸ್ ದ ಲಿಮಿಟ್. ನಾವು ಏನು ಅನ್ಕೊಂತೀವಿ ಖಂಡಿತ ಅದನ್ನು ಅಚೀವ್ ಮಾಡ್ಬೋದು. ಮತ್ತೆ ಯಾವುದೇ ಸಾಧನೆ ಮಾಡಬೇಕು ಅಂದರೆ ನಮ್ಮ ಲೈಫಲ್ಲಿ ಒಂದು ಶಿಸ್ತು ಇರಬೇಕು, ಒಂದು ಸಿನ್ಸಿಯರಿಟಿ ಇರಬೇಕು, ಮತ್ತೆ ವಿನಯ ಇರಬೇಕು. ಯಾವುದು ಇದು ನಾವು ಖಂಡಿತ ಜೀವನದಲ್ಲಿ ಮುಂದೆ ತಗೊಂಡು ಹೋಗ್ತೀವಿ. ಇದಕ್ಕೆ ನಾನು ನನ್ನದೇ ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ನಾನು PUC ಸೈನ್ಸ್ ಆದಮೇಲೆ ನಾನು ಏರ್ಫೋರ್ಸ್ ಜಾಯಿನ್ ಆದಮೇಲೆ ನನ್ನ ಸ್ಟಡೀಸ್ ನಾನು ಸ್ಟಾಪ್ ಮಾಡಿದ್ದೆ, ಕಂಟಿನ್ಯೂ ಮಾಡಿದೆ. ಯಾಕಂದ್ರೆ ನನಗೆ ನಾನೆಲ್ಲ ಹುಡುಗರಿಗೆ ಹೇಳೋದು, ನಿಮ್ಮ ಲೈಫಲ್ಲಿ ಒಂದು ಗುರಿನ ಮುಂದೆ ಹೋಗಬೇಕು. ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಮಾತನಾಡಿ, ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸಮಾಜದಿಂದ ಗೌರವ ಪುರಸ್ಕಾರ ಪಡೆದವರು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಮರಳಿ ಕೊಡುವಂತಾದರೆ ಪ್ರತಿಭಾವಂತ ಯುವ ಪೀಳಿಗೆಗೆ ಪ್ರೋತ್ಸಾಹ ನೀಡಲು ಸಾಧ್ಯವಾಗುತ್ತದೆ. ನಮ್ಮ ಸಮಾಜದ ಅದೆಷ್ಟೋ ಜನ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರ ಸಹಕಾರ ಪಡೆದು ಸಮಾಜವನ್ನ ಇನ್ನಷ್ಟು ಬಲಗೊಳಿಸುವ ಕಾರ್ಯ ಮಾಡೋಣ ಎಂದರು. ಅವರನ್ನ ಗುರುತಿಸಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ, ತುಂಬಾ ಶ್ಲಾಘನೀಯ. ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಆಗಬೇಕು ಅಂತ ನಾನು ಕೈಗೊಳ್ತೇನೆ. ಕೇವಲ ವಿದ್ಯಾರ್ಥಿಗಳನ್ನಷ್ಟೇ ಗುರುತಿಸಲ್ಲ, ಅನೇಕ ಸಾಧಕರು ನಮ್ಮಲ್ಲಿ ಇದ್ದಾರೆ. ಅದನ್ನು ಗುರುತಿಸಿದ ಕೆಲಸ ಏನು ಆಗ್ತಾ ಇಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಮ ಅಳಿವಿಕೋಡಿ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಒಬ್ಬ ಯುವಕ ಇವತ್ತು ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಅಮೆರಿಕದಲ್ಲಿ, ಅಲ್ಲಿ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಅಂದ್ರೆ ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಅಲ್ಲಿ ಪ್ರವೇಶಿಸುವುದೇ ಕಷ್ಟ, ಆ ಒಂದು ಯೂನಿವರ್ಸಿಟಿ ಪ್ರವೇಶಿಸುವುದೇ ಕಷ್ಟ. ಅಂತ ಒಂದು ಸನ್ನಿವೇಶ ಇರುವಾಗ ಅಲ್ಲಿ ರಿಸರ್ಚ್ ಆಗಿ, ಅಲ್ಲಿ ಫುಲ್ ಟೈಮ್ ಎಂಪ್ಲಾಯ್ ಆಗಿ ಸಿಕ್ಕಂತ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಅಲ್ಲಿ ಹೆಸರು ಮಾಡಿ ಯುವಕ ಮತ್ತೆ ಯಾರಲ್ಲ, ನಮ್ಮ ಸಮಾಜದ ಒಬ್ಬ ಮುಖಂಡ ಶ್ರೀಯುತ ಮಾರುತಿ ನಾಯ್ಕ್, BSNL ನಿವೃತ್ತ ಎಂಪ್ಲಾಯ್, ಅವರ ಮಗ, ಮತ್ತೆ ನಮ್ಮ ಇಲ್ಲಿ ನಮ್ಮ ಅನೌನ್ಸ್ಮೆಂಟ್ ಇರ್ತಕ್ಕಂಥ ಮಂಜು ಮಾಸ್ತರ್ ಅವರ ಸ್ವಂತ ಬ್ರದರ್. ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಅದು ಕೇಳದಲ್ಲಿ. ವಾಣಿಜ್ಯ ತೆರಿಗೆ ಅಧಿಕಾರಿ ಗಣೇಶ್ ಎನ್ ನಾಯ್ಕ್, ಹೊನ್ನಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ MG ನಾಯ್ಕ್ ಮತ್ತು ಹಾವೇರಿಯ BB ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಜಯಶ್ರೀ ವಿನಾಯ್ಕ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುಮಟಾ ಆರ್ಯ ಈಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಸುಬ್ರಾಯ ನಾಯ್ಕ್ ಮಾತನಾಡಿ ಸಂಘದ ಕಾರ್ಯಚಟುವಟಿಕೆ ಮತ್ತು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರನ್ನ ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ SLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಪಡೆದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಶ್ರೀಗಳು ಪುರಸ್ಕರಿಸಿದರು. ಅಲ್ಲದೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ರಾಜು ಆರ್ ನಾಯ್ಕ್, ಭಾಸ್ಕರ್ ಜಿ ನಾಯ್ಕ್, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ ಸುಪ್ರೀತ್ ಸಂತೋಷ್ ನಾಯ್ಕ್ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಂಧ್ಯಾ ನಾಯ್ಕ್ ಅಗನಾಶಿನಿ ಅವರನ್ನ ಶ್ರೀಗಳು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಗಳ ಪಾದಪೂಜೆಯನ್ನ ಹೆರವಟ್ಟಾದ ಸರ್ವೇಶ್ವರ ನಾಯ್ಕ್ ದಂಪತಿ ನೆರವೇರಿಸಿದರು. ಗಣಹೋಮವನ್ನ ರಾಮನಾಥ್ ನಾಯ್ಕ್ ಅಗನಾಶಿನಿ ದಂಪತಿ ಮತ್ತು ಸತ್ಯನಾರಾಯಣ ವ್ರತವನ್ನು ಲೋಕೇಶ್ ನಾಯ್ಕ್ ಬೊಗ್ಗೋಣ ದಂಪತಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕ ಕುಮಾರ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಸಿದರು. ಶಿಕ್ಷಕ ಮಂಜುನಾಥ್ ನಾಯ್ಕ್ ನಿರೂಪಿಸಿದರು. ಶಿಕ್ಷಕ ಕಿರಣ್ ನಾಯ್ಕ್ ವಂದಿಸಿದರು. ಕಾರ್ಯಕ್ರಮಕ್ಕೆ ಕುಮಟಾ ತಾಲೂಕು ಆರ್ಯ ಈಡಿಗ ನಾಮಧಾರಿ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಸದಸ್ಯರು ಸಹಕರಿಸಿದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ.